ಕೆಲವೊಮ್ಮೆ ನಮ್ಮಿಂದ ಒಳ್ಳೆಯದನ್ನು ಹೊಂದಿದಂತ ವ್ಯಕ್ತಿಗಳು ನಮಗೆ ವಿರೋಧವಾಗಿ ಬದಲಾಗಿ ಇಲ್ಲಸಲ್ಲದ ಮಾತುಗಳನ್ನ ಆಡಿ ದ್ರೋಹಿಗಳಾಗಿ ವರ್ತಿಸುವಾಗ ನಮ್ಮ ಹೃದಯಕ್ಕೆ ಬರುವಂತ ಮೊದಲ ಆಲೋಚನೆ, ನಾವು ಯಾಕೆ ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನು ಮಾಡಿ ಯಾಕೆ ಇಂತಹ ಕಷ್ಟಗಳನ್ನು ಅನುಭವಿಸಬೇಕು, ಸುಮ್ಮನೆ ಇದ್ದು ಬಿಡೋಣ, ಯಾರು ಹೇಗೆ ಬೇಕಾದರೂ ಇರಲಿ ಎಂಬುದಾಗಿ. ಆದರೆ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನ ಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಎಂಬುದಾಗಿ. ಅಂದ್ರೆ ನೀವು ಮಾಡಿದಂತ ಒಳ್ಳೆಯ ಕೆಲಸಗಳಿಗೆ ಜನರು ಪ್ರತಿಯಾಗಿ ಒಳ್ಳೆಯದನ್ನು ಮಾಡದೇ ಇರಬಹುದು, ಒಳ್ಳೆಯ ಮಾತುಗಳನ್ನ ಆಡದೇ ಇರಬಹುದು, ಆದರೆ ದೇವರು ನಿಮ್ಮ ಒಳ್ಳೆಯ ಕೆಲಸಗಳನ್ನ ತನ್ನ ಲೆಕ್ಕದಲ್ಲಿ ಇಟ್ಟಿದ್ದಾನೆ. ಆತನದಕ್ಕೆ ಪ್ರತಿಯಾಗಿ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನ, ವಿಶೇಷವಾದಂತ ಪ್ರತಿಫಲಗಳನ್ನ ನಿಶ್ಚಯವಾಗಿ ಉಂಟು ಮಾಡುತ್ತಾನೆ. ಆದ್ದರಿಂದ ಜನರನ್ನು ನೋಡಿ ಕುಂದಿ ಹೋಗಬೇಡಿ, ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಒಳ್ಳೆಯ ಕಾರ್ಯಗಳನ್ನ ಮುಂದುವರಿಸಿ ನಿಶ್ಚಯವಾದಂತ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ.